ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ಯಾವ ರೀತಿ ಅರೇಂಜ್ ಮಾಡ್ತೀವಿ, ಯಾವ ರೀತಿ ರೆಡಿ ಮಾಡ್ತೀನಿ ಅಮ್ಮನವ್ರನ್ನ, ಯಾವ ರೀತಿ ಸ್ವಾಗತಿಸ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಗೈಸ್. ಮಾತ್ರ ನೋಡಿ, ನನ್ನ ಕೈಲಾದಷ್ಟು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ತಾ ಇದ್ದೀನಿ. ಇನ್ನು ಬಂದು ಗುರುವಾರ ಸಂಜೆಯಿಂದನೇ ನಾನು 4 ಗಂಟೆಯಿಂದನೇ ಶುರು ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆ 6:30 ದೀಪ ಹಚ್ಚೋ ಅಂಥ ಪ್ರೊಸೆಸಿಂಗ್ ಇರುತ್ತೆ ನಮ್ಮ ಮನೆಯಲ್ಲಿ. ಹಾಗಾಗಿ ಎಲ್ಲ ಗುರುವಾರನೇ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಶಿರೀಷ ನಾನು ಇಬ್ಬರು ಅರೇಂಜ್ ಮಾಡ್ತಾಯಿದ್ದೀವಿ. ವಿಡಿಯೋ ಬಂದು ಅನು ಹಿಡಿತಾ ಇದ್ದಾಳೆ. ಎಲ್ಲರೂ ನೋಡ್ಬೋದು ಯಾವ ರೀತಿ ಅರೇಂಜ್ ಮಾಡ್ತಾಯಿದ್ದೀನಿ ಅಂತ. ಇನ್ನು ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಮಾಡ್ತಾಯಿದ್ದೀರಾ ಹಬ್ಬ ಅಂತ ನನ್ನ ಹತ್ರ ಹಂಚ್ಕೊಬೋದು. ಇನ್ನು ಗುರುವಾರ ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟಲ್ಲಂತೂ ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ಶು ಗೈಸ್ ಮಾತ್ರ. ಇನ್ನು ನಮ್ಮ ಮನೆಯವರು ಹಂಗೆ 5 ಗಂಟೆಗೆ ಚಿತ್ರದುರ್ಗಕ್ಕೆ ಹೋದರು. ನಾನು ಹಾಗೆ ಮೆಟ್ರೋದಲ್ಲಿ ಮಾರ್ಕೆಟಲ್ಲಿ ಇಳ್ಕೊಂಡೆ, ಅವ್ರು ಮೆಜೆಸ್ಟಿಕ್ ಹೋದರು. ಇನ್ನು ಈ ಸೀರೆ ಬಂದು ಧರ್ಮವರಮಿಂದ ನಮ್ಮ ಮನೆಯವರು ಫಾರ್ ದ ಫಸ್ಟ್ ಟೈಮ್ ನನಗೆ ಸೀರೆ ತಂದುಕೊಟ್ಟಿರೋದು. ನಿಜವಾಗ್ಲೂ 19 ವರ್ಷ ಆಗ್ತಾ ಬಂದಿದೆ ನಮ್ಮ ಮದುವೆ ಆಗಿ. ಒಂದು ಸಲಿನೂ ಅವರು ಒಂದು ಸೀರೆ ತಂದು ಕೊಟ್ಟಿರಲಿಲ್ಲ. ಆದರೆ ಸೀರೆಗೆ ದುಡ್ಡು ಕೊಡೋರು, ಬಟ್ ಅವರೇ ಯಾವತ್ತೂ ಸೆಲೆಕ್ಷನ್ ಅಂತ ಮಾಡಿ ತೊಗೊಬಂದಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ ಗೈಸ್ ಮಾತ್ರ. ಈ ಸೀರೆ ಬಂದು 4 ಸೀರೆ ತಂದಿದ್ರು. ಆ ಸೀರೆದಲ್ಲಿ ಈ ಸೀರೆ ನನಗೆ ಅಮ್ಮನವ್ರು ಗುಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅಮ್ಮನವ್ರು ಗುಡ್ಸೋಕ್ಕೆ ಅಂತ ತೊಗೊಬಂದಿದ್ದೀನಿ. ನೋಡ್ಬೋದು ನೀವು, ಈ ಥರ ಅರೇಂಜ್ ಮಾಡ್ತಾ ಇದ್ದೀವಿ. ಇನ್ನು ಸೀರೆ ಎಲ್ಲ ಉಡ್ಸೋದಕ್ಕೆ ಅಮ್ಮನವ್ರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಟೈಮು 9:30 ಆಗ್ತಾ ಬಂತು. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಅಮ್ಮನವ್ರ ಸೀರೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀಟಾಗಿ. ಇನ್ನು ಇವತ್ತು ನೈಟ್ ಅಂತೂ ನಿದ್ದೆ ಬರಲ್ಲ ಕಂಪಲ್ಸರಿ. ಇನ್ನು ಯಾವ ರೀತಿ ಅರೇಂಜ್ ಮಾಡ್ತಾ ಇರ್ತೀನಿ ಅಂತ ನೀವು ನೋಡ್ಬೋದು. ಸೀರೆ ಕಲರ್ ಹೇಗಿದೆ ಅಂತ ತಿಳಿಸ್ಕೊಡಿ. ಇದು ಬಂದು ಪ್ಯಾರೆಟ್ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಸೀರೆ. ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತೊಗೊಬಂದು ಕೊಟ್ಟಿದ್ದಾರೆ. ಖುಷಿ ಆಗ್ತದೆ. ಇನ್ನು ನಾನು ಸೆರಗಾಗಲಿ ಎಲ್ಲೂ ಹೊಲ್ಸಲ್ಲ ಗೈಸ್ ಮಾತ್ರ. ನಾನು ಸೆರಗೆಲ್ಲ ಹೊಲ್ಸಲ್ಲ. ಇನ್ನು ಒಂದು ಕಡೆಗೆ ಟೈಮ್ ಎಷ್ಟು 12 ಗಂಟೆ ಆಗ್ತಾ ಬಂತು. ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಹೋಳಿಗೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೇನು ಬೆಳಗ್ಗೆ 5-5:30 ದೀಪ ಹಚ್ಚೋ ಅಂಥ ಪ್ಲ್ಯಾನ್ ಇದೆ. ಇನ್ನು ನಮ್ಮ ಮನೆಯವರು ಬಂದರು, ಊಟ ಮುಗಿಸ್ಕೊಂಡು ಮಲಗಿದ್ದಾರೆ. ಇನ್ನು ಇದು ಹೋಳಿಗೆಗೆ ಅಂತ ತೊಗರಿಬೇಳೆ ಹಾಕಿದ್ದೀನಿ. ತೊಗರಿಬೇಳೆ ಒಬ್ಬಟ್ಟು ಅಂದರೆ ಹನುಗೆ ಭಾರಿ ಇಷ್ಟ. ಕಾಯಿ ಹೋಳಿಗೆ ನಮ್ಮ ಶಿರೀಷಗೂ ನಮ್ಮ ಮನೆಯವ್ರಿಗಿಬ್ರಿಗೂ ಇಷ್ಟ. ಬೇಳೆ ಹೋಳಿಗೆ ಬಂದು ಅನುಷನ್ಗಿಷ್ಟ, ನನಗೂ ಇಷ್ಟ. ಬಟ್ ಶುಗರ್ ಇರೋದ್ರಿಂದ ತಿನ್ನೋದಕ್ಕಾಗಲ್ಲ. 1-2 ತಿಂತೀನಿ. ಇನ್ನು ಟೈಮ್ ಬಂದು 2:30 ಆಗ್ತಾ ಬಂತು. ಹೂವು ಎಲ್ಲ ಮಾರ್ಕೆಟಿಂದ ತಂದಿದ್ನಿ ಅಂತಂದಲ್ಲ, ಅದನ್ನೆಲ್ಲ ಅರೇಂಜ್ ಮಾಡ್ತಾ ಕೂತಿದ್ದೀನಿ. ನೋಡ್ಬೋದು ನಮ್ಮ ಗಣಪತಿ ಯಾವ ರೀತಿ ಇದ್ದಾರೆ. ಇನ್ನು ಅಮ್ಮನವ್ರಿಗೆ ಸೀರೆ ಎಲ್ಲ ಉಡ್ಸಾಯಿತು. ಬ್ಯಾಕ್ಗ್ರೌಂಡು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಾಯಿತು. ಇನ್ನು ಈ ಥರ ಬಿಂದಿಗೆ ಇಟ್ಕೊಂಡಿದ್ದೀನಿ. ಬಿಂದಿಗೆಗಳಲ್ಲೇ ನಾನು ಈ ಥರ ಡೆಕೋರೇಷನ್ ಮಾಡ್ಕೊತೀನಿ ಪ್ರತಿ ವರ್ಷ ಅಷ್ಟೇ. ಈ ಹೂಗೋಸ್ಕರನೇ ಅರ್ಧ ಮಾರ್ಕೆಟ್ಗೆ ಹೋಗ್ತೀವಿ. ಮಾರ್ಕೆಟಲ್ಲಂತೂ ನರಕ ತೋರಿಸ್ತಾರೆ ಮಾತ್ರ ಗೈಸ್ ಮಾತ್ರ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಜನ ಅಂದರೆ ಜನ. ಹಬ್ಬ ಯಾವಾಗ ಹೊರಗಡೆ ಬಂದ್ಬಿಡ್ತೀವಪ್ಪ ಅನಿಸ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ 5 ಗಂಟೆಗೆ ಹೋಗಿದ್ದೆ. ಇನ್ನು ಟೈಮ್ ಬಂದು 3 ಗಂಟೆ ಆಗ್ತಾ ಬಂತು. ಅಮ್ಮನವ್ರದ್ದೆಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ. ಶಿರೀಷ ಅವರೆಲ್ಲ ಒಂದು ಕಡೆಯಿಂದ ಅವರು ಪಾಪ ಮಲ್ಗೆ ಇಲ್ಲ ನೈಟೆಲ್ಲ. ಇನ್ನು ನೈಟೆಲ್ಲ ಅವ್ರು ಮಲ್ಗೆ ಇಲ್ಲ. ಅವರು ಪಾಪ ನನ್ನ ಜೊತೆದಲ್ಲಿ ಮಾಡ್ತಾಯಿದ್ದಾರೆ. ಇಂಥ ಮಕ್ಕಳನ್ನ ಪಡೆಯೋದಕ್ಕಂತೂ ನಾನಂತೂ ಸಿಕ್ಕಾಪಟ್ಟೆ ಅದೃಷ್ಟಪಟ್ಟಿದ್ದೀನಿ ಗೈಸ್ ಮಾತ್ರ. ನಿಜವಾಗ್ಲೂ ಎಷ್ಟು ಕೆಲಸ ಮಾಡಿಕೊಡ್ತಾರೆ ಗೊತ್ತಾ ಇಬ್ರೂ. ಅದಕ್ಕೆ ಹೆಣ್ಮಕ್ಳು ಬೇಕು ಅನ್ನೋದು, ಮನೆಗೊಂದು ಹೆಣ್ಮಗು ಇರಬೇಕು ಅನ್ನೋದು. ಇನ್ನು ಇದೆಲ್ಲ ಅರೇಂಜ್ ಮಾಡ್ತಾ ಕೂತಿದ್ದೀನಿ. ಅನುಷಾ ವಿಡಿಯೋ ಹಿಡಿತಾ ಇದ್ದಾಳೆ, ಕಪಿ ಚೇಷ್ಟೆನೂ ಮಾಡ್ತಾ ಕೂತಿದ್ದಾಳೆ.
ಶಿರೀಷನು ಪಾಪ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಮಕ್ಕಳಿಗೆ ಪೂಜೆ ಪುನಸ್ಕಾರ ಎಲ್ಲನೂ ಕಲಿಸ್ಕೊಡ್ತಾ ಇದ್ದೀನಿ ಗೈಸ್. ಮಾತ್ರ ಪ್ರತಿಯೊಂದು ಕಲಿಬೇಕು. ಈ ಕಾಲದಲ್ಲಂತೂ ಮಕ್ಕಳು ಎಷ್ಟು ಕಲ್ತಿದ್ರೂ ಸಾಕಾಗಲ್ಲ. ಹಂಗಾಗಿ ಪ್ರತಿಯೊಂದು ಕಲಿಬೇಕು. ವಿದ್ಯಾಭ್ಯಾಸನೂ ಇರಬೇಕು, ಮನೆ ಕೆಲಸನೂ ಮಾಡಬೇಕು. ಯಾಕೆ ಅಂದರೆ ಮಕ್ಕಳಿಗೆ ಪ್ರತಿಯೊಂದು ಕಲಿಸ್ಬೇಕು ಅಂದರೆ ನಾಳೆ ದಿವಸ ಬೇರೆ ಕಡೆ ಹೋಗಿ ಅವ್ರು ಬದುಕೋದಕ್ಕೂ ಒಂದು ದಾರಿ ಆಗುತ್ತೆ. ಎಲ್ಲ ಕಡೆನೂ ಎಲ್ಲ ಸಿಚುವೇಶನ್ಗೂ ಹೊಂದ್ಕೊಂಡು ಹೋಗ್ತಾರೆ. ಹಂಗಾಗಿ ಮಕ್ಕಳಿಗೆ ಪ್ರತಿಯೊಂದು ಕಲಿಸ್ಕೊಡ್ಬೇಕು. ಹಾಗಾಗಿ ನಾನು ಅದರಲ್ಲಂತೂ ನಾನೊಂದು ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತೀನಿ ಮಕ್ಕಳ ಬಗ್ಗೆ ಅಂತೂ. ನಾನು ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ನನಗೆ ಅವ್ರ ಕೆಲಸ ಕೊಡೋದ್ರಲ್ಲಿ? ನೀವೇನೇನೋ ಬೈಕೊಳ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಮಕ್ಕಳು ಓದು ಮುಖ್ಯನೇ, ಪ್ರತಿಯೊಂದು ಕೆಲಸನೂ ಮುಖ್ಯ. ಯಾಕೆ ಅಂದರೆ ನಾವು ಪ್ರತಿ ಸಲ ಅವ್ರ ಜೊತೆ ಇರಲ್ಲ. ನಾವು ಅಪ್ಪ ಅಮ್ಮ ಆದವರು ಪ್ರತಿ ದಿವಸ ಕಾಪಾಡೋದಕ್ಕಾಗಲ್ಲ. ಪ್ರತಿಯೊಂದು ಮಕ್ಕಳು ಕಲ್ತಿದ್ರೆ ಅವ್ರ ಮುಂದಿನ ಜೀವನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೈಸ್. ಮಾತ್ರ ಹಾಗಾಗಿ ಇನ್ನೇನು ಟೈಮು 4 o'clock ಆಗ್ತಾ ಬಂತು. ಇನ್ನು ಇದು ಅರೇಂಜ್ ಮಾಡೋದೇ ಟೈಮು ತಗೊಳ್ತಾ ಇದೆ. ಹಾಗಾಗಿ ಮಾಡ್ತಾನೇ ಇದ್ದೀವಿ. ಜಲ್ದಿ ಮುಗಿಸ್ಬೇಕು, ಟೈಮ್ ಆಗೋಗುತ್ತೆ. ನೀವು ನೋಡ್ಬೋದು ಅಮ್ಮನವ್ರನ್ನ ಯಾವ ರೀತಿ ಕೂರಿಸಿದ್ದೀನಿ ಅಂತ. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ಇನ್ನು ಮಲ್ಲಿಗೆ ಹೂವಂತೂ 1 ಗಂಟೆವರೆಗೂ ಹೊಲ್ದಿದ್ದೀನಿ. ನಾನು ಹಾರ ಮಾತ್ರ ಪ್ರತಿ ವರ್ಷ ನಾನು ಕೈಯಾರೆ ನಾನು ಹೊಲಿದು ಹಾಕಬೇಕು ಅನ್ನೋದೇ ನನ್ನ ಇದು. ಇನ್ನು ರೇಟ್ ಅಂತೂ ಮಲ್ಲಿಗೆ ಹೂವು ಅಂತೂ ಕೇಳಲಿಕ್ಕೆ ಹೋಗ್ಬೇಡಿ, ಅಷ್ಟೊಂದು ರೇಟು. 700 ರೂಪಾಯಿ kg ಬಂದು ಮಲ್ಲಿಗೆ ಹೂವು, 1/4 kg ಅದು kg ಅಲ್ಲ, 1/4 kg 700 ರೂಪಾಯಿ. ಇನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಇದು ನೋಡಿ ಈ ಥರ ಬಿಂದಿಗೆಗಳಿಗೆ ಅರೇಂಜ್ ಮಾಡಿಕೊಂಡೆ ನಾನು, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನು 6 ಗಂಟೆ ಆಗೋಯ್ತು. ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 6-6:30 ಆಗೋಯ್ತು. ಇನ್ನು ನಮ್ಮ ಮನೆಯವರು ಸ್ನಾನ ಮುಗಿಸ್ಕೊಬಂದರು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅಮ್ಮಂದು ಸಹಸ್ರನಾಮ ಓದಬೇಕು, ಪಾರಾಯಣ ಓದಬೇಕು, ಎಲ್ಲ ಓದಬೇಕು. ಅದಕ್ಕೆ ಟೈಮು 6 ಗಂಟೆ ಕುತ್ಕೊಂಡ್ರೆ ಅಂತೂ ಕಂಪಲ್ಸರಿ ಒಂದು 9:30-10 ಗಂಟೆ ಆದರೂ ಹಾಗೇ ಆಗುತ್ತೆ. ಇನ್ನು ಅಮ್ಮನ ನೈವೇದ್ಯಕ್ಕೆ ಅಂತ ಮೊಸರನ್ನ, ಪೊಂಗಲ್ಲು ಮತ್ತು ಇನ್ನು ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಅಮ್ಮನಿಗೆ ಏನೇನು ಇಷ್ಟ, ಪುಳಿಯೋಗರೆ. ನಾನು ಬಂದು ಕೊಂಗೂರು ಪುಳಿಯೋಗರೆ ಮಾಡಿದ್ದೆ. ಇನ್ನು ಅಮ್ಮನಿಗೆ ಹಣೆಗೆ ಕುಂಕುಮ ಎಲ್ಲ ಇಡ್ತೀನಿ. ನಾನು ಮುಂಚೆನೇ ಅರೇಂಜ್ ಮಾಡಿ ಇಡಲ್ಲ ಕುಂಕುಮ ಅರ್ಶಿನ ಅಂತೂ. ಅಮ್ಮನ ಪೂಜೆ ಸ್ಟಾರ್ಟ್ ಮಾಡಿದಾಗೆ ಅರ್ಶಿನ ಕುಂಕುಮ ಕೊಟ್ಟು ಬರ್ಮಾಡ್ಕೊತೀನಿ ಅಮ್ಮನವ್ರನ್ನ. ಇನ್ನು ನೋಡಬೇಕು ಅಂದರೆ ನೀವು ರಂಗೋಲಿನ ನಾನು ವಿಷ್ಣು ರಂಗೋಲಿ ಹಾಕಿರ್ತೀನಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿದ್ದು ವಿಷ್ಣುದೇವ ಬಂದು ವಿಷ್ಣುದೇವ ಎಂತಿನೇ ಲಕ್ಷ್ಮೀದೇವಿ. ಹಾಗಾಗಿ ಇಬ್ಬರಿಗೂ ಬರ್ಮಾಡ್ಕೊತೀವಿ ನಾವು. ಇನ್ನು ಅಮ್ಮನಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಇನ್ನು ದೀಪಾರಾಧನೆ ಮಾಡ್ತಾಯಿದ್ದೀವಿ. ದೀಪಕ್ಕೂ ನಾನು ಮುಂಚೆನೇ ಇಡಲ್ಲ. ಈ ಪೂಜೆಗೆ ಮಾತ್ರ ನಾನು ಪ್ರತಿ ಸಲ ದೀಪಕ್ಕೆಲ್ಲ ನಾನು ಈಗಲೇ ಇಟ್ಕೊಂಡು ದೀಪಾರಾಧನೆ ಎಲ್ಲ ಮಾಡಿಕೊಂಡು ಬರ್ಮಾಡ್ಕೊತೀನಿ ಇನ್ನು ಅಮ್ಮನವ್ರನ್ನ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಾಕಾಗೋಗುತ್ತೆ ಗೈಸ್. ಮಾತ್ರ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತೀನಿ. ಪ್ರತಿಯೊಂದು ಪೂಜೆನೂ ಅಷ್ಟೇ, ಪ್ರತಿಯೊಂದು ಇದು ಅಷ್ಟೇ ಪ್ರೀತಿಯಿಂದ ಬರ್ಮಾಡ್ಕೊತೀನಿ ನಾನು.
ಇನ್ನು ಪೂಜೆ ದೀಪ ಎಲ್ಲ ಹಚ್ತಾ ಇದ್ದೀನಿ. ಇನ್ನು ವಿಷ್ಣು ದೇವನ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ದೀಪ ಹಚ್ಚಾಯಿತು. ಇದು ನೋಡ್ಬೋದು ನೀವು, ಬೆಳ್ಳಿ ದೀಪ. ಇದು ಮೊನ್ನೆ ತೊಗೊಂಬಂದಿದ್ದು ಸೇವಿಂಗಾಗಿ. ನಾನು ನಮ್ಮ ಮನೆಯವ್ರು ಗೊತ್ತಿಲ್ಲದಿದ್ದಂಗೆ ಒಂದು ಸ್ವಲ್ಪ ಸೇವಿಂಗ್ ಮಾಡಿಟ್ಟು. ಇನ್ನು ವಿಷ್ಣು ದೇವಂದು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಪ್ರತಿ ವರ್ಷ ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಫಸ್ಟು ನೀರಿಂದ ಅಭಿಷೇಕ ಮಾಡ್ಕೊತೀವಿ. ಆಮೇಲೆ ಪಂಚಾಮೃತಕ್ಕೆ ಏನೆಂದು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಆಮೇಲೆ ಹಣ್ಣುಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನು ಅಭಿಷೇಕ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ವಿಷ್ಣು ದೇವ ವೆಂಕಟರಮಣ ಸ್ವಾಮಿ ವಿಗ್ರಹ ಇದೆ ನಮ್ಮ ಮನೆಯಲ್ಲಿ, ಹಂಗಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ. ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಶ್ರೀ ಯುಧಿಷ್ಠಿರ ಉವಾಚ किमेकं दैव तल्लोके किं वाप्येकं परायणम्. स्तुवन्तः कङ्कमर्चन्तः प्राप्नुयुर्मानवाः शुभम्. को धर्मः सर्वधर्माणां भवतः परमो मतः. किं जपन्मुच्यते जन्तुर्जन्म संसारबन्धनात्. श्रीभीष्म उवाच जगत्प्रभुं देवदेवमनन्तं पुरुषोत्तमम्. स्तुवन्नाम सहस्रेण पुरुषः सततोत्थितः. तमेव चार्चयन् नित्यं भक्त्या पुरुषमव्ययम्. ध्यायन् स्तुवन्नमस्यंश्च यजमानस्तमेव च. अनादिनिधनं विष्णुं सर्वलोकमहेश्वरम्. लोकाध्यक्षं स्तुवन्नित्यं सर्वदुःखातिगो भवेत्. ब्रह्मण्यं सर्वधर्मज्ञं लोकानां कीर्तिवर्धनम्. लोकनाथं महद्भूतं सर्वभूतभवोद्भवम्. एष मे सर्वधर्माणां धर्मोऽधिगतमो मतः. नमस्तमस्तभूतानामरूपाय विष्णवे योगविदामेक प्रधान विक्रमं क्रमः. अनुशंसनज्ञकृतिरात्मवान् सुरीशः शरणं शरणं प्रजा भवः. वत्सरो अमोघ पुंडरीकाक्षो वृषकर्मा वृषाकृतिः रुद्रो बहुशिरा. ಇನ್ನು ಅಭಿಷೇಕ ಎಲ್ಲ ಮುಗೀತು. ಅಮ್ಮನವ್ರಿಗೆ ಇನ್ನು ಆರತಿ ಮಾಡಬೇಕು, ರೆಡಿ ಮಾಡ್ಕೊಬೇಕು. ಇನ್ನು ನಮ್ಮ ಮನೆಯವರು ನಾನು ಕೂತ್ಕೊಂಡು ಕಂಕಣ ಕಟ್ಕೊಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅಭಿಷೇಕ ಎಲ್ಲ ಮುಗೀತು ದೇವ್ರದ್ದು. ಇನ್ನು ಕಂಕಣ ಎಲ್ಲ ಕಟ್ಕೊಂಡು ಅಮ್ಮಂದು ಅಷ್ಟೋತ್ರ ಓದಬೇಕು. ಅಷ್ಟೋತ್ರಕ್ಕೆಲ್ಲ ರೆಡಿ ಮಾಡಿಕೊಂಡು, ಕಂಕಣ ಕಟ್ಟಿದಿರೋ ಅಷ್ಟೋತ್ರ ಓದಬಾರ್ದು ಅಮ್ಮನವ್ರದ್ದು. ಹಂಗಾಗಿ ಗಂಡ ಹೆಂಡ್ತಿ ಇಬ್ಬರು ಕುತ್ಕೊಂಡು ಪೂಜೆ ಮಾಡಬೇಕಾದ್ರೆ ಕಂಪಲ್ಸರಿ ಮನೆಯವ್ರಿಗೆಲ್ಲ ಕಂಕಣ ಕಟ್ಟಬೇಕು. ಕಂಕಣ ಕಟ್ಟೋದು ಯಾವುದೇ ಒಂದು ಕೆಟ್ಟದಾಗಬಾರ್ದು ಮನೆಯಲ್ಲಿ ಅಂದ್ಬಿಟ್ಟು ಕಂಕಣ ಕಟ್ಟೋದು. ಇನ್ನು ನಮ್ಮ ಮನೆಯವರು ಹಣೆ ತುಂಬ ಕುಂಕುಮ ಹಚ್ಚಕ್ಕೆ ಬಂದರು ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಜೋಕ್ ಮಾಡಿದೆ. ಹಣೆ ತುಂಬ ಕುಂಕುಮ ಇಟ್ಕೊಬೇಕು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಹಣೆ ಫುಲ್ಲು ಕುಂಕುಮ ಹಚ್ಬಿಟ್ಟಿದ್ರು ಮಾತ್ರ. ಹಂಗಾಗಿ ಒಂದು ಸ್ವಲ್ಪ ಕಾಮಿಡಿ ಆಯಿತು. ಇನ್ನು ಕಂಕಣ ಎಲ್ಲ ಕಟ್ಟಿ ಎಲ್ಲರೂ ಮಕ್ಕಳಿಗೆಲ್ಲ ಕಟ್ತಾಯಿದ್ದೀನಿ. ಕಂಕಣ ರೆಡಿ ಮಾಡಿಕೊಂಡು ಇಲ್ಲ ಅಮ್ಮಂದು ಪೂಜೆ ಅಂದರೆ ಅಂತೂ ಮಾತ್ರ ಎಷ್ಟು ಇಷ್ಟಪಟ್ಟು ಮಾಡ್ತೀವಿ ಅಂದರೆ ಗೈಸ್ ಮಾತ್ರ
ಇನ್ನು ನನ್ನ ಮನೆಯವರ ಆಶೀರ್ವಾದ ತಗೊಂಡು ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪೂಜೆಗೆಲ್ಲ ಅರೇಂಜ್ ಮಾಡಿ ಇನ್ನು ಇವತ್ತಿನ ಪೂಜೆ ಎಲ್ಲ ಇಷ್ಟೇ ಗೈಸ್. ಎಲ್ಲ ಪೂಜೆ ಎಲ್ಲ ಮುಗೀತು. ಇನ್ನು ಅಮ್ಮನಿಗೆ ಮಹಾಮಂಗಳಾರತಿ ಎಲ್ಲ ಮುಗಿಸ್ದೆ. ಇನ್ನು ಸಂಜೆಗೆಲ್ಲ ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಾರೆ ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು. ಇವತ್ತಿಂದೆಲ್ಲ ವಿಡಿಯೋ ಇಷ್ಟೇ ಗೈಸ್. ಮಾತ್ರ ಮುಂದಿನ ವಿಡಿಯೋದಲ್ಲಿ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದನ್ನು ಸ್ವಲ್ಪ ಬಿಡೋದಕ್ಕೆ ಲೇಟ್ ಆಯಿತು. ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಕೊ ಬರಲಿ ಅಂತ ಆಶಿಸ್ತೀನಿ. ಇಷ್ಟೇ ಗೈಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.